ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣ. ಇವತ್ತು 10 ಮತ್ತು 11ನೆಯ ಸೂತ್ರ. ತೇ ಪ್ರತಿಪ್ರಸವ ಹೇಯಾಹ ಸೂಕ್ಷ್ಮಾಃ. ಇದು 10ನೆಯ ಸೂತ್ರ. ಧ್ಯಾನಹೇಯಾಸ್ ತದ್ವೃತ್ತಿ. ಅಂದರೆ ಬಹಳ ಸುಲಭವಾದ ಸೂತ್ರಗಳು, ಆದರೆ ಆಚರಣೆ ಮಾಡೋದಕ್ಕೆ ಅಷ್ಟೇ ಸಾಧನೆ ಮತ್ತು ತಾಳ್ಮೆ ಬೇಕಾಗುತ್ತೆ. ಈ ಪಂಚಕ್ಲೇಶಗಳು ಏನು ಹೇಳಿದ್ರಲ್ಲ ಇಷ್ಟು ದಿವಸ, 2-3 ದಿವಸಗಳಿಂದ, ಪಂಚಕ್ಲೇಶಗಳು ಅಂದರೆ ಕಠಿಣತೆಗಳು ಅಥವಾ ಜೀವನಿಗೆ ಅಥವಾ ಮಾನವನಿಗೆ ಗೆಲ್ಲೋದಕ್ಕೆ ಅಥವಾ ಸಂಸ್ಕಾರ ಪಡಿಲಿಕ್ಕೆ, ಸಂಸ್ಕಾರ ಕೊಟ್ಟರೆ ಮಾತ್ರ ಇವು ಅವನಿಗೆ ಉದ್ಧಾರ ಮಾಡುವ ಸಾಧನೆಗಳಾಗ್ತವೆ. ಇಲ್ಲ ಅಂತಂದರೆ ಇವುಗಳೇ ಹಾಳು ಮಾಡುವ ಸಾಧನೆಗಳು ಆಗಬಹುದು. ಅಂದರೆ ಹೇಗೆ ಅವಿದ್ಯಾ, ಅಸ್ಮಿತ, ರಾಗ, ದ್ವೇಷ ಮತ್ತು ಅಭಿನಿವೇಶ ಇವೆಲ್ಲವೂ ಅಷ್ಟೇ. ಧರ್ಮ ಸಂಸ್ಕಾರ ಸಿಕ್ಕರೆ, ಒಳ್ಳೆ ವಿದ್ಯೆ ಸಿಕ್ಕರೆ ಮತ್ತು ಒಳ್ಳೆ ಸಹವಾಸ ಸಿಕ್ಕರೆ, ಸತ್ಸಂಗ ಸಿಕ್ಕರೆ ಇವೆಲ್ಲವೂ ಪೂರಕ. ಇಲ್ಲ ಅಂತಂದರೆ ಇವೇ ಮಾರಕ, ಇವೇ ದುಃಖದಾಯಕ. ಅದನ್ನು ಹೇಗೆ ನಾವು ಸುಖದಾಯಕವಾಗಿ ಅಥವಾ ಇವುಗಳ ಹಿಂಸೆ ಇರಲಾರ್ದಂಗೆ ಮಾಡ್ಕೋಬಹುದು ಅನ್ನೋದನ್ನು 10-11ನೇ ಸೂತ್ರದಲ್ಲಿ ಹೇಳ್ತಾರೆ. ತೇ ಅಂದರೆ ಅವು, ಪ್ರತಿಪ್ರಸವ ಹೇಯಾಹ ಸೂಕ್ಷ್ಮ. ಅಂದರೆ ಪ್ರಸವ ಅಂದರೆ ನಿಮಗೆಲ್ಲ ಗೊತ್ತು, ಹುಟ್ಟೋದು, ಹೆರಿಗೆ ಆಗೋದು ಅಥವಾ ಹುಟ್ಟೋದಕ್ಕೆ ಪ್ರಸವ ಅಂತ ಕರೀತಾರೆ. ಮಾನವ ಜನ್ಮದೊಂದಿಗೆ ಅಥವಾ ಈ ದೇಹಧಾರಣೆಯೊಂದಿಗೆ ಇವೆಲ್ಲವೂ ಹುಟ್ಟಿರ್ತಾವೆ ಆತ್ಮನಿಗೆ. ಇವನ್ನೇ ಪ್ರತಿಪ್ರಸವ ಮಾಡೋದು ಅಂದರೆ ಅಡಗಿಸೋದು, ಇಷ್ಟೇ. ಒಂದೇ ಶಬ್ದದಲ್ಲಿ ಹೇಳೋದು ಅಥವಾ ನಿರೋಧಿಸೋದು. ಯೋಗದ ಪರಿಭಾಷೆಯಲ್ಲಿ ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳ್ತಾರಲ್ಲ, ಇವು ಹುಟ್ಟಿ ವಿಕಾರ ರೂಪ ತಾಳಿ ತೊಂದರೆ ಕೊಡ್ತಿರ್ತಾವೋ ಅವನ್ನೇ ಶಾಂತಗೊಳಿಸಿ ಅಥವಾ ಅವುಗಳ ಶಕ್ತಿಯನ್ನು ಕಡಿಮೆಗೊಳಿಸಿ ಅಥವಾ ಸಂಸ್ಕಾರದಿಂದ ಸಾತ್ವಿಕಗೊಳಿಸಿ ಅವುಗಳನ್ನು ಮತ್ತೆ ಬಂದಲ್ಲಿಗೆ ಅಡಗಿಸೋದು, ಇಷ್ಟೇ ಪ್ರತಿಪ್ರಸವ. ಸೂಕ್ಷ್ಮ ಅಂದರೆ ಇವು ಕಠಿಣ ಅಲ್ಲ ಅಂತ ಅವ್ರು ಹೇಳೋದು. ಇವು ಕಠಿಣ ಅಲ್ಲ, ಸೂಕ್ಷ್ಮ ಇದ್ದಾವೆ. ಹೇಗೆ ಅಂದರೆ ಬಂದಲ್ಲೇ ಅಡಗಿಬಿಡ್ತವೆ, ಅಂದರೆ ಪರಿವರ್ತನೆ ಆಗ್ತವೆ. ಹೇಗೆ ಈಗ ಗೊಬ್ಬರ ಇದೆ, ಗೊಬ್ಬರ ಸಗಣಿ ಗೊಬ್ಬರ ಇರಲಿ ಅಥವಾ ಕೃಷಿ ತ್ಯಾಜ್ಯದಿಂದ ಉಂಟಾದಂಥ ಗೊಬ್ಬರ ಇರಲಿ ಅಥವಾ ರಸಗೊಬ್ಬರ ಅಂತ ನೀವೇನು ಫರ್ಟಿಲೈಸರ್ಸ್ ಅಂತ ಕರಿತೀರೋ ಆ ಗೊಬ್ಬರಗಳಿದ್ದಾವೆ. ವಾಸ್ತವಿಕವಾಗಿ ಮೇಲ್ನೋಟಕ್ಕೆ ನೋಡಿದ್ರೆ ಆ ಗೊಬ್ಬರ ಸಹಿ ಅಲ್ಲ. ಈಗ ಒಂದು ಸಗಣಿ ರಾಶಿ ಹಾಕಿದ್ದಲ್ಲಿ ನೀವು ಹೋಗಿ ನಿಂತ್ಕೊಳ್ಳೋಕ್ಕಾಗಲ್ಲ ಅಥವಾ ಅಲ್ಲಿ ಕೆಲಸ ಮಾಡಲಿಕ್ಕೆ ಆಗಲ್ಲ, ಅಷ್ಟು ವಾಸನೆ ಬರ್ಬೋದು, ತಿಪ್ಪೆ ವಾಸನೆ ಬರ್ಬೋದು. ಅದೇ ತಿಪ್ಪೆಯ ಗೊಬ್ಬರವನ್ನು ಗಿಡಗಳು ಬೆಳೆಸ್ಕೊಂಡು ಅಂತ ಇಟ್ಕೊಳ್ಳಿ, ಬೆಳೆ ಬೆಳೆಯೋದಕ್ಕೆ ಆ ಗೊಬ್ಬರವೇ ಶಕ್ತಿದಾಯಕ. ಹಾಗೆ ಈ ಅವಿದ್ಯಾದಿ ಪಂಚಕ್ಲೇಶಗಳೇನಿದಾವಲ್ಲ ಇವುಗಳನ್ನು ನಮ್ಮ ಉದ್ಧಾರಕ್ಕೂ ಕೂಡ ನಾವು ಬಳಸ್ಕೋಬೋದು. ಅವಿದ್ಯಾಶಕ್ತಿಯನ್ನೇ ವಿದ್ಯಾಶಕ್ತಿಯನ್ನಾಗಿ ಬಳಸ್ಕೊಳ್ಳೋದು. ಅಸ್ಮಿತಾ ಶಕ್ತಿ ಅದನ್ನೇ ದೈವಿ ರೂಪವನ್ನಾಗಿ ಅಥವಾ ಸಸ್ಮಿತ ಸಮಾಧಿಯನ್ನಾಗಿ ಪರಿವರ್ತಿಸಿಕೊಳ್ಳೋದು. ಈ ನೋಡಿದ್ರಲ್ಲೆಲ್ಲ ಮನಸ್ಸು ಹೋಗ್ತಾ ಇದೆ, ನೋಡಿದ್ರಲ್ಲೆಲ್ಲ ಮನಸ್ಸು ನಿಲ್ತಾ ಇದೆ, ಅದಕ್ಕೆ ನಾವು ಕೆಟ್ಟದ್ದನ್ನು ನೋಡೋದು ಬೇಡ, ಒಳ್ಳೆಯದನ್ನೇ ನೋಡ್ತಾ 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 ಅದರಲ್ಲಿ ಮನಸ್ಸು ನಿಲ್ಲಿಸಿದ್ರೆ ಆ ಅಸ್ಮಿತ ಅನ್ನುವಂಥದ್ದು ನಮ್ಮ ಏಕಾಗ್ರತೆಗೂ ಕಾರಣ ಆಗ್ಬಿಡುತ್ತೆ. ಹೇಗೆ ಅದೇ ಹೇಳ್ತಾರಲ್ಲ, ಅತ್ತಲಿತ್ತ ಹೋಗದಂತೆ
ಹೆಳವನ ಮಾಡಯ್ಯ ತಂದೆ, ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ, ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ. ಇದರ ಅರ್ಥ ಕಿವಿ ಕಣ್ಣು ಆಮೇಲಿಂದ ಕಾಲು ಎಲ್ಲ ತೆಗೆದು ಹಾಕ್ಬಿಡು ಅಂತಲ್ಲ. ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳೆಸದಂತೆ, ಕೆಲವರು ಕೇಳಿಸದಂತೆ ಅಂತ ಹೇಳ್ತಾರೆ. ಕೇಳಿಸದಂತೆ ಅಲ್ಲ, ಅನ್ಯ ವಿಷಯಕ್ಕೆ ಎಳೆಸದಂತೆ. ಎಳೆಸೋದಂದ್ರೆ ಹೋಗೋದು, ಮನಸ್ಸು ಹೋಗುತ್ತಲ್ಲ, ಅದಕ್ಕೆ ಎಳೆಸದಂತೆ ಇರಿಸು ಕೂಡಲ ಸಂಗಮ ದೇವ. ಇಷ್ಟೇ, ಬಹಳ ಸುಲಭವಾದದ್ದಿದು, ಆದರೆ ಅಷ್ಟೇ ಕಠಿಣವಾದದ್ದು. ಒಂದು ವೇಳೆ ಗುರುಗಳು ಸಿಗದೆ ಹೋದರೆ, ಗುರು ಸಂಸ್ಕಾರ ಸಿಗದೆ ಹೋದರೆ, ನಾವು ಮನಸ್ಸು ಮಾಡದೆ ಹೋದರೆ ನಮ್ಮನ್ನ ಕೆಳಮುಖವಾಗಿ ತಗೊಂಡು ಹೋಗ್ಬಿಡುತ್ತೆ. ಅದಕ್ಕೆ ಇವು ಪ್ರತಿಪ್ರಸವ ಮಾಡಬೇಕಾದ್ರೆ, ಅಂದರೆ ಇಂದ್ರಿಯಗಳ ದುಷ್ಟಶಕ್ತಿಯನ್ನು ಕಡಿಮೆ ಮಾಡಬೇಕಾದ್ರೆ, ಅಹಂಕಾರ ಅಂತಃಕರಣಗಳ ದುಷ್ಟಶಕ್ತಿಯನ್ನು, ದುಷ್ಟ ಸಂಸ್ಕಾರವನ್ನು ಕಡಿಮೆ ಮಾಡಬೇಕಾದ್ರೆ ಅದಕ್ಕೆ ಮುಂದೆ ಒಂದು ಉಪಾಯ ಹೇಳ್ತಾರೆ. ಧ್ಯಾನ ಹೇಯಾಸ್ ತತ್ ವೃತ್ತಯ. ಧ್ಯಾನದಿಂದ ಅವುಗಳನ್ನು ಕಡಿಮೆಗೊಳಿಸಬಹುದು. ಹೇಯ ಅಂದರೆ ಕಡಿಮೆ ಮಾಡೋದು, ಅಥವಾ ಅವುಗಳ ಆಟಾಟೋಪವನ್ನು ಇಲ್ಲದಂತೆ ಮಾಡೋದು. ಧ್ಯಾನ ಹೇಯಾತ್ ತದ್ ವೃತ್ತಯ. ನೋಡಿ, ವೃತ್ತಿ ಅಂತಲೇ ಕರೆದ್ರು. ಮತ್ತೆ ಇದಕ್ಕೆ ಪಂಚಕ್ಲೇಶಗಳಿಗೆ ವೃತ್ತಿ ಅಂತ ಕರೆದ್ರು. ಇವು ಒಂಥರ ವೃತ್ತಿನೇ. ಹೇಗೆ ಪ್ರಮಾಣ ವಿಪರ್ಯ ವಿಕಲ್ಪ ನಿದ್ರಾ ಸ್ಮೃತಿ ಇದಾವಲ್ಲ, ಹಾಗೆ ಇವು ಕೂಡ ವೃತ್ತಿಗಳೇ. ಆದ್ದರಿಂದ ಧ್ಯಾನ ಮಾಡ್ರಿ, ಇವುಗಳನ್ನು ಸಂಸ್ಕರಿಸ್ಬೋದು, ಇವುಗಳನ್ನು ಸರಿಯಾಗಿ ಬಳಸ್ಕೊಳ್ಬಹುದು. ಹೇಗೆ ಗೊಬ್ಬರವನ್ನು ಬಳಸ್ಕೊಂಡು ಒಂದು ಹೂವಿನ ಗಿಡ ಆ ಗೊಬ್ಬರದ ಶಕ್ತಿಯನ್ನು ಪರಿಮಳವಾಗಿ, ಸೌಂದರ್ಯವಾಗಿ ಪರಿವರ್ತನೆ ಮಾಡುತ್ತೆ. ಒಂದು ತೆಂಗಿನ ಗಿಡ ಗೊಬ್ಬರವನ್ನು ಬಳಸ್ಕೊಂಡು ಮಧುರವಾದ ಎಳನೀರು, ಸಿಹಿಯಾದ ಕೊಬ್ಬರಿ ಇವನ್ನೆಲ್ಲ ತಯಾರು ಮಾಡುತ್ತಲ್ಲ, ಹಾಗೆ ನಾವು ಈ ವೃತ್ತಿಗಳನ್ನು ನಿರೋಧಿಸಿ ಇವುಗಳಿಗೆ ಸಂಸ್ಕಾರ ಕೊಟ್ಟು ಇವುಗಳನ್ನು ನಮ್ಮ ಉಪಯೋಗಕ್ಕೆ ಬರೋ ಹಾಗೆ ಮಾಡೋದೇ ಯೋಗ. ಯೋಗ ಇರೋದಾಗಲಿ, ಧರ್ಮ ಇರೋದಾಗಲಿ ಬರೀ ವಾದ ವಿವಾದ ಮಾಡೋಕ್ಕಲ್ಲ. ನಮ್ಮ ದೇಶದಲ್ಲಿ ಅದನ್ನು ಬಹಳ ತಪ್ಪು ಮಾಡಿದ್ರು ಪಂಡಿತರುಗಳು, ವಿದ್ವಾಂಸರುಗಳು. ಬಹಳ ತಪ್ಪು ಮಾಡಿದ್ದೇನೆಂದರೆ, ರಾಜಸ್ಥಾನಕ್ಕೆ ಹೋಗೋದು, ತಾವು ಕಲ್ತಿದ್ದ ವಿದ್ಯೆ ಪ್ರದರ್ಶನ ಮಾಡೋದು, ಅಲ್ಲಿದ್ದವ್ರನ್ನೆಲ್ಲ ಸೋಲಿಸೋದು, ಆಮೇಲೆ ಬಿರುದು ಬಾವಲಿಗಳನ್ನು ತಗೊಂಡು ಪ್ರದರ್ಶನ ಮಾಡ್ಕೊತ ಅಡ್ಡಾಡ್ಬಿಟ್ರು ಕೆಲವರು. ಎಲ್ಲರೂ ಹಿಂಗೆ ಮಾಡಲಿಲ್ಲ. ಎಲ್ಲರೂ ಹಿಂಗೆ ಮಾಡಿದರೆ ದೇಶ ಈ ಮಟ್ಟಕ್ಕೆ ಇರ್ತಿರ್ಲಿಲ್ಲ. ಕೆಲವರು ವಿದ್ವಾಂಸರುಗಳು ಅಲ್ಲದಿದ್ದವರು, ಯೋಗಿಗಳು, ಅವರು ವಿದ್ವಾಂಸರೂ ಹೌದು, ಯೋಗಿಗಳು ಹೌದು, ಅವರು ಗುರುಕುಲಗಳನ್ನು ಕಟ್ಟಿಕೊಂಡು ಸಂಸ್ಕಾರ ಕೊಟ್ಟರು. ಇನ್ನು ಕೆಲವರು ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋಕ್ಕೆ ಹೋದರು. ಆದರೆ ಹೆಚ್ಚು ಜನ ಗುರುಕುಲಗಳನ್ನು ಕಟ್ಟಿಕೊಂಡು ಕಾಡಿನಲ್ಲಿ ಆಶ್ರಮಗಳನ್ನು ಮಾಡಿಕೊಂಡು ಮಕ್ಕಳನ್ನು ತಯಾರು ಮಾಡಿದರು, ಒಂದು ಪೀಳಿಗೆಯನ್ನು ತಯಾರು ಮಾಡಿದ್ರು. ನಮ್ಮ ದೇಶದ ಮೂಲ ಸಂಸ್ಕೃತಿ ಹಾಳಾಗಲಾರದ ಹಾಗೆ ನೋಡಿಕೊಂಡ್ರು. ಅದರಲ್ಲೂ ಕೆಲವು ಸಂಘರ್ಷಗಳಿದ್ದವು, ಸಂಘರ್ಷಗಳಿಲ್ವೇ ಇಲ್ಲ ಅಂತಲ್ಲ. ಸಂಘರ್ಷಗಳು ಎಲ್ಲ ಕಾಲಕ್ಕೂ ಎಲ್ಲ ದೇಶದಲ್ಲೂ ಒಂದಲ್ಲ ಒಂದು ರೂಪದಲ್ಲಿ ಇರ್ತವೆ. ಆದರೆ ಈಗ ನಾವು 21ನೇ ಶತಮಾನದಲ್ಲಿ ಸಂಘರ್ಷಗಳನ್ನು ನೆನೆಸೋದಕ್ಕಿಂತಲೂ, ಸಂಘರ್ಷಗಳಿಗೆ ಅವಕಾಶ ಕೊಡೋದಕ್ಕಿಂತಲೂ ನಾವೆಲ್ಲರೂ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಅಪ್ಪಿಕೊಂಡು ಅದರಲ್ಲಿ ದೋಷಗಳನ್ನು ತಿದ್ದಿಕೊಂಡು ಬಿಟ್ರೆ ಈ ಯಾವ ಸಮಸ್ಯೆನೂ ಇರೋದಿಲ್ಲ. ದೋಷಗಳು ಗುಣಗಳಿಗೆ ವಿರುದ್ಧ ಅಲ್ಲ, ಗುಣಗಳು ದೋಷಗಳಿಗೆ ವಿರುದ್ಧ ಅಲ್ಲ. ಗುಣಗಳು ಬರಬೇಕಾದ್ರೆ ದೋಷಗಳಿರಬೇಕು. ದೋಷಗಳ ಹೊಟ್ಟೆಯಿಂದನೇ ಗುಣಗಳು ಹುಟ್ಟುತ್ತವೆ, ಗುಣಗಳ ಹೊಟ್ಟೆಯಿಂದನೇ ದೋಷ ಹುಟ್ಟುತ್ತದೆ. ಅದನ್ನೇ ಭಗವದ್ಗೀತೆಯಲ್ಲಿ ಬಹಳ ಅದ್ಭುತವಾಗಿ ಹೇಳೋದು. ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಅದಕ್ಕಿಂತ ಮೊದಲು ಇನ್ನೊಂದು ಇದೆಯಲ್ಲ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ.
ತತ್ ಆತ್ಮಾನಂ ತದಾತ್ಮಾನಂ. ಧರ್ಮದ ಅಧರ್ಮದ ಹೊಟ್ಟೆಯಿಂದಲೇ ಧರ್ಮ ಹುಟ್ಟಿ ಬರ್ತದೆ. ಇದು ಬಹಳ ವಿಶೇಷ, ಇದನ್ನು ಗಮನಿಸ್ಬೇಕು ನಾವು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಯಾವಾಗ ಧರ್ಮ ಗ್ಲಾನಿ ಆಗ್ತದೋ, ಧರ್ಮ ಕಡಿಮೆ ಆಗ್ತದೋ, ಧರ್ಮಕ್ಕೆ ಚ್ಯುತಿ ಬರ್ತದೋ, ಆವಾಗ ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಂ ಅಧರ್ಮಸ್ಯ ತದಾತ್ಮಾನಾಂ ಸೃಜ. ಅದು ಯಾವಾಗ ಉತ್ಥಾನಗೊಳ್ಳುತ್ತೆ, ಅಧರ್ಮ ಯಾವಾಗ ಉತ್ಥಾನಗೊಳ್ಳುತ್ತೋ ಆವಾಗ ತದಾತ್ಮಾನಂ ತತ್ ಆತ್ಮಾನಂ ಅದರ ಆತ್ಮದಿಂದಲೇ, ಅದರ ಹೊಟ್ಟೆಯಿಂದಲೇ ಸೃಜಾಮ್ಯಹಂ ನಾನು ಹುಟ್ಟಿ ಬರುತ್ತೇನೆ. ನಾನು ಅಂದ್ರೆ ಇಲ್ಲಿ ಕೇವಲ ಕೃಷ್ಣ ಅಂತಲ್ಲ, ಕೇವಲ ಕೃಷ್ಣ ಹುಟ್ಟಿ ಬರ್ತಾನೆ ಅಲ್ಲ, ಅದು ಸಾರ್ವಕಾಲಿಕ ಸತ್ಯ, ವಿಶ್ವಸತ್ಯ. ಏನಪ್ಪ ಅಂತಂದ್ರೆ ಧರ್ಮದ ಹೊಟ್ಟೆಯಲ್ಲಿ ಅಧರ್ಮ, ಅಧರ್ಮದ ಹೊಟ್ಟೆಯಲ್ಲಿ ಧರ್ಮ, ಈ ಎಲ್ಲವೂ ಹೀಗೆ ನಡೆಯುವುದು. ಚಕ್ರ ತಿರುಗ್ತಿರ್ತದೆ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು, ವಿದ್ಯೆ ಮತ್ತು ಅವಿದ್ಯೆ. ಅವಿದ್ಯೆ ಮತ್ತು ವಿದ್ಯೆ ಒಂದೇ ನಾಣ್ಯದ ಎರಡು ಮುಖಗಳು. ನಾಣ್ಯ ತಿರುಗಿಸಿದ್ರೆ ಸಾಕು. ಆ ನಾಣ್ಯ ತಿರುಗಿಸುವ ಕೆಲಸವನ್ನೇ, ಮುಖವನ್ನು ತಿರುಗಿಸುವ ಕೆಲಸವನ್ನೇ ಗುರುಕುಲಗಳು, ಆಶ್ರಮಗಳು, ಮಠಗಳು ಮಾಡಬೇಕು. ಚರ್ಚ್ಗಳು, ಮಸೀದಿಗಳು ಅದನ್ನೇ ಮಾಡಬೇಕಾಗಿತ್ತು. ಆದರೆ ಎಲ್ಲ ಧರ್ಮ ಕೇಂದ್ರಗಳು ಸ್ವಲ್ಪ ಡೈವರ್ಟ್ ಆಗಿದಾವೆ. ಮತ್ತೆ ಈಗ ಅರ್ಥ ಮಾಡ್ಕೊತಾ ಇದ್ದಾವೆ. ಹೌದು, ಅವಾಗ ನಾವು ಹಿಂಗೆ ಮಾಡಿದ್ವಿ, ಅದು ತಪ್ಪು. ಆತ್ಮಶಕ್ತಿಯನ್ನು ಬೆಳೆಸುವ ಕೆಲಸವನ್ನು ಮಾಡಲೇಬೇಕು. ಅದನ್ನು ಮಾಡದೆ ಹೋದರೆ ದುಃಖ ತಪ್ಪಿದ್ದಲ್ಲ. ಆತ್ಮಶಕ್ತಿ ಎಲ್ಲಿರಲ್ವೋ, ಆಧ್ಯಾತ್ಮಿಕ ಮನೋಭಾವನೆ ಎಲ್ಲಿರಲ್ವೋ ಅಲ್ಲಿ ದುಃಖ, ಹೊಡೆದಾಟ, ಬಡದಾಟಗಳು, ಘರ್ಷಣೆಗಳು ಇದು ಸಹಜ. ಎಲ್ಲಿ ಧ್ಯಾನ, ಧಾರಣ, ಸಮಾಧಿ, ಶಾಂತಿ, ಸಮಾಧಾನ ಇರ್ತದೋ ಅಲ್ಲಿ ಹೊಂದಾಣಿಕೆ, ಆನಂದ ಇದ್ದೇ ಇರ್ತದೆ. ನಾವಾದರೂ ಕೊನೆ ಪಕ್ಷ ಅದನ್ನು ನಾವು ವಿಧಾನಸೌಧದಿಂದನೋ, ಲೋಕಸಭಾದಿಂದನೋ ಅಥವಾ ಪಂಚಾಯಿತಿಗಳಿಂದನೋ ನಿರೀಕ್ಷೆ ಮಾಡೋಕ್ಕಾಗಲ್ಲ. ಅಥವಾ ಆಧುನಿಕ ಶಿಕ್ಷಣ ಪದ್ಧತಿಯಲ್ಲಿ ಶಾಲೆಗಳಿಂದನೂ ಕಾಲೇಜುಗಳಿಂದನೂ ನಾವು ಅದನ್ನು ನಿರೀಕ್ಷೆ ಮಾಡೋಕ್ಕಾಗ್ತಾ ಇಲ್ಲ. ಕೊನೆ ಪಕ್ಷ ಮಠಗಳಲ್ಲಿ ನಡೆಯುವ ಶಾಲೆಗಳು, ಮಠದ ಸಂಸ್ಕಾರದಿಂದ ಬಂದಂತಹ ಶಾಲೆಗಳು, ದೇವರ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಬಂದಂತಹ ಶಾಲೆಗಳು ಕೇವಲ ಲೌಕಿಕ ಸಂಸ್ಥೆಗಳನ್ನು ಕಟ್ಟೋದಷ್ಟೇ ಅಲ್ಲ, ಕಟ್ಟ್ರಿ ಬೇಡ ಅಂತಲ್ಲ, ಆದರೆ ಅವುಗಳ ಜೊತೆಗೆ ಪ್ರಕೃತಿ, ಪರಿಸರ ಜೊತೆಗೆ ಆತ್ಮಶಕ್ತಿಯನ್ನು ಉನ್ನತೀಕರಣ ಮಾಡೋಕ್ಕೆ ಏನೇನು ಮಾಡಬೇಕು ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ಪ್ರಯತ್ನ ಮಾಡಬೇಕು. ಪ್ರಾರ್ಥನೆ, ಜಪ, ಧ್ಯಾನ ಇವುಗಳು ಪ್ರತಿನಿತ್ಯ ನಡಿಬೇಕು. ಯಾವುದೋ ಒಂದು ಜಾತ್ರೆ ಸಂದರ್ಭದಲ್ಲೋ ಅಥವಾ ಯಾವುದೋ ಒಂದು ವಾರ್ಷಿಕ ಕಾರ್ಯಕ್ರಮವಾಗಿ ಅಲ್ಲ, ಅದೊಂದು ದೈನಂದಿನ ಕಾರ್ಯಕ್ರಮವಾಗಿ ನಡೀಬೇಕು. ಜೊತೆಗೆ ಮಾಸಿಕ ವಾರ್ಷಿಕಗಳು ಇರಲಿ, ಆ ಕಾರ್ಯಕ್ರಮಗಳು ಇರಲಿ, ಆದರೆ ದೈನಂದಿನ ಕಾರ್ಯಕ್ರಮಗಳನ್ನು ಇಂಥ ಸತ್ಸಂಗದ ಕಾರ್ಯಕ್ರಮಗಳನ್ನು ಮಠಗಳು ನಡೆಸಲೇಬೇಕು. ಇಲ್ಲದೆ ಹೋದರೆ ಈಗ ದುರಂತ ಏನಾಗ್ತಿದೆಯಲ್ಲ, ಯುದ್ಧ, ಹೊಡೆದಾಟ, ಬಡದಾಟಗಳು, ಕೋರ್ಟು ಕಚೇರಿಗಳು, ಕೋರ್ಟ್ನವರು ಗುರುಗಳಿಗೆ ಬುದ್ಧಿ ಹೇಳಂಗೆ ಆಯಿತು. ಆ ಥರ ಆಗಬಾರ್ದು. ನ್ಯಾಯಾಲಯಗಳು ಗುರುಗಳಿಗೆ ಬುದ್ಧಿ ಹೇಳೋ ಹಾಗೆ ಆಗಬಾರ್ದು ಅಂತಿದ್ರೆ ಪತಂಜಲಿ ಯೋಗ, ಶಿವಯೋಗ, ಶರಣರ ಬೋಧನೆಗಳು, ಮಹಾತ್ಮರ ಬೋಧನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಅಳವಡಿಸ್ಕೊಂಡು ಅದರಂತೆ ಬದುಕನ್ನು ರೂಪಿಸಿಕೊಳ್ಳುವ ಪ್ರಯತ್ನ ನಡಿಬೇಕು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.